30 ನಿಮಿಷ 30 ಸುದ್ದಿಯಲ್ಲಿ ಏನುಳಿದ ಸುದ್ದಿಯನ್ನ ಕ್ವಿಕ್ ಆಗಿ ಬನ್ನಿ ನೋಡೋಣ. ಬಡ ಹಾಗೂ ಮಧ್ಯಮ ವರ್ಗದ ಜನರು ಇರೋದಕ್ಕೆ ಒಂದು ಸೂರು ಮಾಡಿಕೊಂಡ್ರೆ ಸಾಕು ಅಂತಿರ್ತಾರೆ. ಆದ್ರೆ ಇವರ ಸೈಟ್ ಖರೀದಿ ಆಸೆಗೆ ಬಿಡಿಎ ತಣ್ಣೀರು ಎರಚ್ತಾ ಇದೆ. ಸೈಟ್ ಕೊಳ್ಳೋ ಕನಸು ಹೊತ್ತವರಿಗೆ ಬಿಡಿಎ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸೈಟ್ ದರ ಹೆಚ್ಚಿಸೋದಕ್ಕೆ ಬಿಡಿಎ ತೀರ್ಮಾನಿಸಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನ ಸೈಟ್ ಕೊಳ್ಳೋದಕ್ಕೆ ಆಗದಷ್ಟು ದರ ನಿಗದಿ ಮಾಡೋದಕ್ಕೆ ಬಿಡಿಎ ನಿರ್ಧರಿಸಿದೆ. ಖಾಸಗಿ ಲೇಔಟ್ಗಿಂತ ಬಿಡಿಎ ಸೈಟ್ ರೇಟ್ ಇನ್ಮೇಲೆ ಜಾಸ್ತಿ ಆಗಲಿದೆ. ಈ ಮೊದಲು 10 ಲಕ್ಷ 15 ಲಕ್ಷಕ್ಕೆ ಸಿಗ್ತಿದ್ದ ಸೈಟ್ ದರ ಇದೀಗ 50 ರಿಂದ 58 ಲಕ್ಷಕ್ಕೆ ಹೆಚ್ಚಿಸೋದಕ್ಕೆ ನಿರ್ಧರಿಸಲಾಗಿದೆ. 30-40 ಅಳತೆಯ ಸೈಟ್ಗೆ ಪ್ರತಿ ಚದರ ಅಡಿಗೆ 4,900 ರೂಪಾಯಿಗೆ ಏರಿಕೆ ಮಾಡೋದಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ಮೊದಲು ಬಿಡಿಎ ಪ್ರತಿ ಚದರ ಅಡಿಗೆ 2,200 ರಿಂದ 2,400 ರೂಪಾಯಿ ನಿಗದಿಪಡಿಸಿತ್ತು. ಇದೀಗ ಬಿಡಿಎ ನಿಗದಿ ಮಾಡಿರೋ ರೇಟ್ಗೆ ದುಡ್ಡಿದ್ದವರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಬಿಡಿಎ ಮೂಲ ಉದ್ದೇಶ ಬಡ ಹಾಗೂ ಮಧ್ಯಮ ವರ್ಗದ ಮಂದಿಗೆ ರಿಯಾಯಿತಿ ದರದಲ್ಲಿ ಸೈಟ್ ನೀಡೋದು. ಆದರೆ ಮೂಲ ಉದ್ದೇಶವನ್ನೇ ಮರೆತು ಹೊಸ ದರ ಪರಿಷ್ಕರಣೆಗೆ ಬಿಡಿಎ ಶಿಫಾರಸು ಮಾಡಿದೆ. ರಾಜ್ಯದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ದುಡ್ಡು ಹಾಕೋರು ಇನ್ಮುಂದೆ ಹುಷಾರಾಗಿ. ರಾಜಧಾನಿ ಬೆಂಗಳೂರಲ್ಲಿ ಕರೆನ್ಸಿ ವಂಚನೆ ಗ್ಯಾಂಗ್ ಬೀಡು ಬಿಟ್ಟಿದೆ. ಯಾರದೋ ಹೆಸರಲ್ಲಿ ಇನ್ಯಾರದೋ ಅಕೌಂಟ್ಗೆ ದುಡ್ಡು ಹಾಕಿಸಿಕೊಂಡು ವಂಚನೆ ಮಾಡಲಾಗ್ತಿದೆ. ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಹೆಸರಲ್ಲಿ ವಂಚಿಸಿರುವುದಾಗಿ ಸಾಗರ್ ಗೌಡ ಎಂಬಾತನ ವಿರುದ್ಧ ಸಾಲು ದೂರು ದಾಖಲಾಗಿದೆ. ಕಳೆದ ನವೆಂಬರ್ನಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ. ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಜನರು ಆಕ್ರೋಶಗೊಂಡಿದ್ದಾರೆ. ವಂಚನೆಗೆ ಒಳಗಾದ 20ಕ್ಕೂ ಹೆಚ್ಚು ಜನ ಬೆಂಗಳೂರು ಕಮಿಷನರ್ಗೆ ಟ್ಯಾಗ್ ಮಾಡಿ ದೂರು ದಾಖಲಿಸಿದ್ದಾರೆ. ಬುಲ್ಜ್ ಕಂಪನಿ ಹೆಸರಲ್ಲಿ ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡಿಸಿಕೊಂಡು ಹಣ ಹಿಂತಿರುಗಿಸದೆ ವಂಚನೆ ಮಾಡಿದ್ದಾರೆ ಅಂತ ದೂರು ನೀಡಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡು ಹಣ ವಾಪಸ್ ಕೊಡಿಸಿ ಅಂತ ಕಮಿಷನರ್ಗೆ ಮನವಿ ಮಾಡಿದ್ದು, ಕಮಿಷನರ್ ದಯಾನಂದ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅವೈಜ್ಞಾನಿಕ ಡ್ಯೂಟಿ ಪದ್ಧತಿ ಜಾರಿ ಹಿನ್ನೆಲೆ ಜಿಮ್ಸ್ ಸಿಬ್ಬಂದಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಗದಗ ಜಿಲ್ಲಾಸ್ಪತ್ರೆ ಮುಂದೆ ಜಿಮ್ಸ್ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದು, ಹಿರಿಯ ವೈದ್ಯಾಧಿಕಾರಿಗಳ ವಿರುದ್ಧ ಗ್ರೂಪ್ ಡಿ ನೌಕರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವೈಜ್ಞಾನಿಕ ಡ್ಯೂಟಿ ಪದ್ಧತಿ ಜಾರಿ ಮಾಡಬಾರದು ಅಂತ ಆಗ್ರಹಿಸಿದ್ರು. ಡ್ಯೂಟಿ ಪದ್ಧತಿಯಲ್ಲಿ ತಾರತಮ್ಯ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ಹೊರಗುತ್ತಿಗೆ ಗ್ರೂಪ್ ಡಿ ಸಿಬ್ಬಂದಿ ಸೂಪರ್ವೈಸರ್ ಸಿಬ್ಬಂದಿ ಕರ್ತವ್ಯದ ಸಮಯ ಬೆಳಿಗ್ಗೆ 7:30. ಹಳೆ ಆಸ್ಪತ್ರೆಯಲ್ಲಿನ ನರ್ಸಿಂಗ್ ಆಫೀಸ್ನಲ್ಲಿರುವ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಎನ್ಎನ್ಸಿಯು ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಗ್ರೂಪ್ ಡಿ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಈ ಆದೇಶ ನೀಡಲಾಗಿದೆ. ಉಳಿದೆಲ್ಲ ವಾರ್ಡ್ನ ಗ್ರೂಪ್ ಡಿ ಸಿಬ್ಬಂದಿಗಳಿಗೆ ಆನ್ ಮತ್ತು ಆಫ್ ಕರ್ತವ್ಯವನ್ನ ಮಾಡೋದಕ್ಕೆ ಸೂಚಿಸಲಾಗಿದೆ. ಆದ್ರಿಂದ ಎಲ್ಲಾ ಸಿಬ್ಬಂದಿಗಳು ಬೆಳಿಗ್ಗೆ 7:30ಕ್ಕೆ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಸೂಚಿಸಿದೆ. ಬೆಳಿಗ್ಗೆ 7 ರಿಂದ 11ರವರೆಗೆ ಕರ್ತವ್ಯ ಮತ್ತೆ ಮಧ್ಯಾಹ್ನ 1 ರಿಂದ 4ರವರೆಗೆ ಕರ್ತವ್ಯಕ್ಕೆ ಹಾಜರಾಗುವುದಕ್ಕೆ ಆದೇಶ ನೀಡಿದ್ದು, ಈ ಆದೇಶದ ವಿರುದ್ಧ ಡಿ ಗ್ರೂಪ್ ನೌಕರರು ಆಕ್ರೋಶಗೊಂಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಲಿಂಗರಾಜ್ ಕಾಲೇಜಿನಿಂದ ಚೆನ್ನಮ್ಮ ಸರ್ಕಲ್ ಮಾರ್ಗವಾಗಿ ಡಿಸಿ ಕಚೇರಿವರೆಗೆ ರ್ಯಾಲಿ ನಡೆಸಿದ್ರು. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಬಂದಾಗಿನಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಆಗ್ತಾ ಇದೆ. ಜಿಲ್ಲೆಯ ಬಹುತೇಕ ಕಡೆ ಕಾಲೇಜು ವಿದ್ಯಾರ್ಥಿಗಳು ಬಸ್ಗಾಗಿ ಪರದಾಡೋ ಸ್ಥಿತಿ ಇದೆ. ಕೆಲವು ಕಡೆಗಳಲ್ಲಿ ಬಸ್ ಚಾಲಕರು ಬಸ್ ನಿಲ್ಲಿಸ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಹೆಚ್ಚಿನ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಮೂಲಕ ಮನವಿ ಸಲ್ಲಿಸಿದರು. ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಗೋಡೌನ್ ಮೇಲೆ ದಾಳಿ ಮಾಡಲಾಗಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಶೇಖರಿಸಲಾಗಿತ್ತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಬಳಿಯ ಗೋಡೌನ್ ಮೇಲೆ ದಾಳಿ ನಡೆಸಲಾಗಿತ್ತು. ಹುಕ್ಕೇರಿ ತಹಸೀಲ್ದಾರ್ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ರವಿ ಕಚಪರ, ರವಿ ಹೆಬ್ಬಾಳೆ ಅನ್ನೋರಿಗೆ ಸೇರಿದ್ದ ಗೋಡೌನ್ ಮೇಲೆ ದಾಳಿಯಾಗಿದೆ. ಫುಡ್ ಇನ್ಸ್ಪೆಕ್ಟರ್ ಇರ್ಫಾನ್ ಉಸ್ತಾದ್, ಶಿರಸ್ತೆದಾರ ಲೋಕೇಶ್ ಡಂಗೇರ್ನಿಂದ ದಾಳಿ ಮಾಡಲಾಗಿದೆ. ದಾಳಿಯ ಸಂದರ್ಭ 70 ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದ್ದು, ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಾಲಾ ಮಕ್ಕಳನ್ನ ಪ್ರವಾಸಕ್ಕೆ ಬಸ್ಸು ರೈಲಿನಲ್ಲಿ ಕರ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯ. ಆದರೆ ಇಲ್ಲೊಬ್ಬ ಶಿಕ್ಷಕ ಶಾಲಾ ಮಕ್ಕಳನ್ನ ವಿಮಾನದಲ್ಲಿ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಆದರ್ಶ ಮೆರೆದಿದ್ದಾರೆ. ಮೈಂದರ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮುಖ್ಯೋಪಾಧ್ಯಾಯ ಮಹಾಂತೇಶ್ವರ್ ಕಟ್ಟಿಮನಿ ವಿಮಾನ ಪ್ರವಾಸ ಭಾಗ್ಯ ಒದಗಿಸಿದ್ದಾರೆ. ಕಲಬುರಗಿಯಿಂದ ಮುಂಬೈಗೆ ರೈಲಿನಲ್ಲಿ ಹೋಗಿ ಮುಂಬೈನಿಂದ ದೆಹಲಿಗೆ ವಿಮಾನದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಮಕ್ಕಳಿಂದ ಅಲ್ಪ ಹಣವನ್ನ ಸಂಗ್ರಹಿಸಿ ಉಳಿದ ಹಣವನ್ನ ತಮ್ಮ ಕೈಯಿಂದಲೇ ಹಾಕಿದ್ದಾರೆ. ದೆಹಲಿಯಲ್ಲಿ ಸಂಸತ್ ಭವನ, ಕೆಂಪುಕೋಟೆ, ರಾಷ್ಟ್ರಪತಿ ಭವನ, ಇಂಡಿಯಾ ಗೇಟ್ ನೋಡಿ ಶಾಲಾ ಮಕ್ಕಳು ಸಂಭ್ರಮಿಸಿದರು.
ಸರ್ಕಾರದಿಂದ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡಲಾಗಿದೆ. ಶಿರಾ ತಾಲೂಕಿನ ಬರಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬರಗೂರು ಸುತ್ತಮುತ್ತಲ ಗ್ರಾಮದ 51 ಗರ್ಭಿಣಿಯರಿಗೆ ಆರೋಗ್ಯ ಇಲಾಖೆಯಿಂದ ಸಾಮೂಹಿಕ ಸೀಮಂತ ಮಾಡಲಾಗಿದೆ. ಹೊಸ ಸೀರೆ, ಹಣ್ಣು ನೀಡುವ ಮೂಲಕ ಅಧಿಕಾರಿಗಳು ಮಡಿಲು ತುಂಬಿದ್ರು. ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಸೇವಿಸುವಂತೆ ಸಲಹೆ ನೀಡಿದ್ರು. ಎಲ್ಲ ಗರ್ಭಿಣಿಯರಿಗೆ ವೈದ್ಯರ ತಂಡ ಉಚಿತ ಆರೋಗ್ಯ ತಪಾಸಣೆ ನಡೆಸಿದ್ರು. ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿದ ರಾಷ್ಟ್ರ ಅನ್ನೋದಕ್ಕೆ ಇಲ್ಲೊಂದು ಉತ್ತಮ ಉದಾಹರಣೆ ಇದೆ. ಯಾದಗಿರಿ ಜಿಲ್ಲೆಯ ಮುಸ್ಲಿಂ ಕುಟುಂಬ ಭಾವೈಕ್ಯತೆಯ ಸಂದೇಶ ಸಾರಿದೆ. ಮಕ್ತುಮ್ ಸಾಬ್ ಮುಲ್ಲಾ ಅನ್ನೋರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪಾದಪೂಜೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮೇಲಿನಗಡ್ಡಿ ಗ್ರಾಮದ ಮಕ್ತುಮ್ ಕುಟುಂಬ ಕಳೆದ 3 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ. ಪಾದಪೂಜೆ ಬಳಿಕ ನೂರಾರು ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇದೀಗ ಸಪ್ತೋತ್ಸವ ಆರಂಭ ಆಗಿದೆ. ಮಕರ ಸಂಕ್ರಾಂತಿವರೆಗೂ ನಡೆಯೋ ಈ ವಿಶೇಷ ಉತ್ಸವಕ್ಕೆ ವ್ಯಾಪಕ ಮಳೆ ಅಡ್ಡಿಯಾಗಿದೆ. ಸಪ್ತೋತ್ಸವದ ಮೊದಲ ದಿನ ಸುಮಾರು 2 ಗಂಟೆಗಳ ಕಾಲ ಧಾರಾಕಾರ ಮಳೆ ಸುರಿದಿದೆ. ದೀಪಾಲಂಕೃತ ರಥಬೀದಿಯ ಸುತ್ತಲೂ ಮಳೆಯಿಂದ ನೀರು ತುಂಬಿದೆ. ಮಳೆ ತೀವ್ರತೆಯನ್ನ ಲೆಕ್ಕಿಸದೆ ಭಕ್ತರು ರಥೋತ್ಸವ ನಡೆಸಿದ್ದಾರೆ. ಕೃಷ್ಣ ಜಪವನ್ನ ಮಾಡ್ತಾ ಮಳೆಯಲ್ಲಿ ರಥವನ್ನ ತಂದ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಕೃಷ್ಣ ಭಕ್ತರ ಶ್ರದ್ಧೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.